ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ಮತ್ತು ಷಡ್ಯಂತ್ರ ಮಾಡಿದವರ ವಿರುದ್ಧ ಸಿಕ್ಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ 1 ತಿಂಗಳಿಂದ ತನಿಖೆ ಮಾಡುತ್ತಿದ್ದು, ಈ ಕ್ಷೇತ್ರದ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿ ಕಳಂಕವನ್ನು ತರಲು ಮಾಸ್ಕ್ ಮ್ಯಾನ್ ಹಿಂದೆ ಇರುವ ದುಷ್ಟರನ್ನು ಕಂಡುಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಬೇಕು. ಧರ್ಮ ಮತ್ತು ದೇಶ ಒಡೆಯುವ ಟೆರರಿಸ್ಟ್ಗಳನ್ನು ದೇಶದಿಂದ ಹೊರಗುಟ್ಟುವ ಕೆಲಸ ಆಗಬೇಕು. ಅವರಿಗೆ ನಮ್ಮ ದೇಶದಲ್ಲಿ ಬದುಕುವ ಅರ್ಹತೆ ಇಲ್ಲ. ಆದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಳಂಕವನ್ನು ತಂದವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಅವರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಸಿಕ್ಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದ್ ಗೌಡರು, ಸುರೇಂದ್ರಗೌಡ, ಡಾಕ್ಟರ್ ಸತ್ಯನಾರಾಯಣ, ಅರಕೆರೆ ಮುನ್ರಾಜು, ಕನಕ್ ಪ್ರಸಾದ್, ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅವರು ಇದೇ ದೇಶದಲ್ಲಿ ಉಳಿಬೇಕು. ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ, ದೇಶ ಹಾಳಾಗುತ್ತೆ, ಮಕ್ಕಳು ಹಾಳಾಗ್ತಾರೆ. ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ, ಹಿಂದೂ ತಪ್ಪು ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ತಪ್ಪು ಮಾಡಲಿ, ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದು ಇರಬೇಕಂತ ಹೇಳಿ ವಿನಂತಿ ಮಾಡ್ಕೋತೀವಿ. ಕರ್ನಾಟಕ ಸರ್ಕಾರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನು ಎಸ್ಐಟಿ ತನಿಖೆ ಮಾಡುವ ರೀತಿ ಅವರು ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡಿದರು. ಯಾಕಂತ ಹೇಳಿದ್ರೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಯಾರಾದರೂ ಒಬ್ಬರು ಏನಾದರೂ ಹೇಳಿಕೆ ಕೊಡುವಾಗ ಅದು ಈಡೇರಿರ್ತಕ್ಕಂಥ ಹಿಡಿತರನ್ನು ಒಬ್ಬ ಯೂಟ್ಯೂಬರ್ ಹೇಳಿದ ಹೇಳಿಕೆ ಮೇಲೆಗೆ ಒಬ್ಬ ಗುಡ್ಡೆ ಹಿಡ್ಕೊಂಬರೋರನ್ನ ಹೇಳಿರ್ತಕ್ಕಂಥ ಕಥೆಯ ಜೊತೆಗೆ ಎಸ್ಐಟಿ ತನಿಖೆ ಮಾಡಬೇಕಂತ ಹೇಳಿ ಏನು 15 ಏನು ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು, ಇವತ್ತು ಅದು ಮಾಡಿರ್ತಕ್ಕಂಥ ಅಪಚಾರ ಅಂತ ಇವತ್ತು ಜಗಜ್ಜಾಹೀರಾತಾಗಿದೆ. ಆದರೆ ಜನರ ಭಾವನೆಗೆ, ಶ್ರದ್ಧೆಗೆ, ಭಕ್ತಿಗೆ ಏನು ಧಕ್ಕೆ ಬಂದಿದೆ. ಆದರೆ ಒಂದಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ಸಾಕಷ್ಟು ಶತಮಾನಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಬಗ್ಗೆ ಯಾರೋ ಒಬ್ಬ ಹುಡುಗ, ಒಬ್ಬ ಯೂಟ್ಯೂಬರ್ ಅರ್ಧ ಗಂಟೆ ಒಂದು ಪಿಕ್ಚರ್ ಮಾಡ್ತಾರೆ. ಮಾಡಿಸಿದವ್ರು ಯಾರು, ಅದು ಹಿಂದೆ ಅದು ತನಿಖೆ ಆಗಬೇಕು. ಗುಡ್ಡೆ ಇಟ್ಕೊಂಡ್ಬಂದವನು ಯಾರು, ಅವನ ಹಿಂದೆ ಯಾರೆಲ್ಲ ಹೇಳ್ಕೊಟ್ರು, ಅದು ತನಿಖೆ ಆಗಬೇಕು. ನನ್ನ ಮಗಳಿಗೆ 30 ವರ್ಷದ ತಪ್ಪೋಗಿದೆ ಅಂತ ಒಂದು ಮಹಿಳೆ ಬಂದು ಇವತ್ತು ಗುಡ್ಡೆ ಬಿಟ್ಲಲ್ಲ, ಎಂಟೈರ್ ಗುಡ್ಡೆ ಗ್ಯಾಂಗ್ ಜೊತೆ ಕರ್ನಾಟಕ ಸರ್ಕಾರ ಗುಡ್ಡೆ ಸರ್ಕಾರ ಆಗಿದೆ. ಜನರನ್ನ ದಾರಿ ತಪ್ಪ ಕೆಲಸ ಮಾಡಿ ಇವತ್ತು ಧರ್ಮಕ್ಕೆ ಕೊಡಿಲೆ ಆಗ್ತಕ್ಕಂಥ ಸರ್ಕಾರ ಹೊಣೆ ಹೊತ್ತು ಅದು ಈಗ ಹೋರಾಟ ಇದೆ. ಇವತ್ತು ಯಾರಿದೆ ಇಲ್ಲೇ ಇರ್ತಕ್ಕಂಥವ್ರನ್ನ ತನಿಖೆ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಅನಾಹುತ ಆಗಿದೆ ಧರ್ಮಸ್ಥಳಕ್ಕೆ, ಕ್ಷೇತ್ರಕ್ಕೆ ಯಾರ ಕೈಯಲ್ಲಿ ಹೋಗೋಕ್ಕಾಗೋದಿಲ್ಲ. ಶಿಕ್ಷೆ ಆದರೆ ಮಾತ್ರ ಇವತ್ತು ಆ ಗ್ಯಾರಂಟಿ ಇದೆ. ಆದರೆ ಈ ರಾಜ್ಯ ಸರ್ಕಾರ ಏನಾಗೈತೆ ಎಣಿಸಿ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲ ಜಾತಿಗಳನ್ನ, ಹಿಂದುಳಿದ ಜಾತಿಗಳನ್ನ ಯಾವತ್ತೂ ಕೆಲಸ ಮಾಡಬೇಕು. ಇವತ್ತು ರಾಜಣ್ಣವರು ಒಬ್ಬ ಹಿಂದುಳಿದು ಸತ್ಯ ಮಾಡಿದ್ದಕ್ಕೆ, ಸತ್ಯ ಮಾತಾಡಿದ್ದಕ್ಕೆ ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಮುಸಲ್ಮಾನ್ ಬಗ್ಗೆ, ಅವ್ರ ಜಾತಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಪೊಲೀಸ್ ಸ್ಟೇಷನ್ MLA ಕೂಡ. ಆದರೆ ನಮ್ಮ ಹಿಂದೂಗಳು ಧಾರ್ಮಿಕ ಭಾವನೆಯಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಇರ್ತಾರೆ, ಗಲಾಟೆ ಮಾಡಲ್ಲ. ಇವತ್ತು ಅದಕ್ಕೆ ಕಳಂಕ ಬಂದಿದೆ. ಇದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂತ ಹೇಳಿದ್ರೆ ಹಿಂದೂ ತೊಂದರೆ ಕೊಡೋದಿಲ್ಲ. ಇವತ್ತು ಎಲ್ಲ ಸಂಘ ಸಂಘಟನೆಗಳಿಂದ ಇವತ್ತು ಶಿಡ್ಲಘಟ್ಟದಲ್ಲಿ, ಈ ಜಿಲ್ಲೆಯಲ್ಲಿ ಇವತ್ತು ಆಯಾ ತಾಲೂಕಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಶಿಡ್ಲಘಟ್ಟದಲ್ಲಿ ಕೂಡ ಎಲ್ಲ ಸಂಘಟನೆಗಳು ಬಂದು ಇವತ್ತು ಪ್ರೊಟೆಸ್ಟ್ ಮಾಡಿದೆ. ಇದು ಹಿಂದೆ ಇರ್ತಕ್ಕಂಥ ತನಿಖೆ ಆಗಬೇಕು. ನಿಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು SITಗೆ ಏನು ಆಗಿಲ್ಲ ಅಂತ ಹೇಳಿದ್ರೆ ಇದು NIA ಕೊಡಬೇಕು. ಇದು ಹಿಂದ್ಗಡೆ ಬೇರೆ ರಾಜ್ಯದವರು ಇದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ಹುನ್ನಾರ ಇದೆ. ಇದನ್ನು ಬಟಾಬೈ ಮಾಡಬೇಕು.
ತುಂಬ ದೇವಸ್ಥಾನಗಳನ್ನ ಷಡ್ಯಂತ್ರ ಮಾಡಿದ್ರು. ಅದೇ ರೀತಿ ಇವತ್ತು ಧರ್ಮಸ್ಥಳ ಮಾಡಿದ್ದಾರೆ. ಇವತ್ತು ಉಳಿಬೇಕು, ದೇಶ ಉಳಿಬೇಕು, ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಇದಕ್ಕೆ ತಿದಾಂಜಲಿ ಆಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟದ ಮುಖಾಂತರ ಮನವಿ ಪತ್ರ ಕೂಡ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತ್ರ ಇದಂತ ದೆಹಲಿಗೆ ತಲುಪಿದೆ. ಏನು ನಡೀತಾ ಇದೆ ಇದ್ರ ಹಿಂದೆ ಇರ್ತಕ್ಕಂಥವರು 3 ಜನ ಅನಾಮಿಕ, ಒಬ್ಬ ಇದ್ದ ಯೂಟ್ಯೂಬರ್ ಇದ್ದ, ಒಬ್ಬ ಲೇಡಿ ತಗೊಂಡು ಮುಂದೆ ನಿಲ್ಲಿಸಿದ್ರು. ಅವ್ರ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮೊದಲು ಬೇರೆ ರಾಜ್ಯದವರು ಇದ್ದಾರೆ. ಆ ಬೇರೆ ರಾಜ್ಯದವರಿಗೆ ಡೆಲ್ಲಿ ಲಿಂಕ್ ಇದೆ ಅಂತ ಹೇಳ್ತಾರೆ. ಅಲ್ಲಿಂದ ಇಂಟರ್ನ್ಯಾಷನಲ್ ಲಿಂಕ್ ಇರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ನಮ್ಮ ಹಿಂದೂ ದೇಶವನ್ನು ಹೊಡಿಬೇಕಂತ ಹುನ್ನಾರ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಅದಕ್ಕೆ ಇವರು SIT ಕೇಸ್ ಮಾಡೋಕ್ಕಾಗೋದಿಲ್ಲ, NIA ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಸರ್, ಈ ಧರ್ಮಸ್ಥಳ ವಿಷಯವನ್ನು ಕ್ರೆಡಿಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ವಿಚಾರ. ನೋಡಿ, ನಾವು ಇವತ್ತು ಅವರ ತನಿಖೆಗೆ ಯಾವತ್ತೂ ನಾವು ಅಡ್ಡಿ ಮಾಡಿದ್ದೀವಿ. ತನಿಖೆ ಮಾಡಾದ್ಮೇಲೆ ಇವತ್ತು ಇದು ಬುರುಡೆ ಅಂತ ಗೊತ್ತಾಗುತ್ತೆ. ಬುರುಡೆ ಅಂತ ಹೇಳಿದ್ಮೇಲೆ ಯಾವನು ಬುರುಡೆ ಬಿಡಿಸೋ ಅವನ್ನ ಶಿಕ್ಷೆ ಆಗಬೇಕಲ್ಲ. ಯಾಕಿಂದ ಮೀನಾಮೇಷ ಅನ್ನಿಸ್ತಾ ಇದ್ದಾರೆ ಇವರು. ಗೊತ್ತಾದ್ಮೇಲೆ ಕೂಡ ಯಾಕೆ ಇದು 1 ದಿವಸ 2 ದಿವಸನೇ ಮಾಡಬೇಕಾಯ್ತು. ಯಾರು ಬುರುಡೆ ಬಿಟ್ಟರೆ ಬುರುಡೆ ತುಂಬ ಅವ್ರ ಹಿನ್ನೆಲೆಯನ್ನು ಅವತ್ತೇ ಮಾಡಬೇಕಾಯ್ತು. ಇವರು ಅದರಲ್ಲಿ ಎಡವಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಅಪಮಾನ ಮಾಡಬೇಕಂತ ಇವ್ರ ಉದ್ದೇಶ ಇದೆ. ಇವ್ರ ಉದ್ದೇಶ ಇವತ್ತು ಸಕ್ಸಸ್ ಆಗಿರೋದಕ್ಕೆ ಎಲ್ಲ ನೋಡಿದ್ದಾರೆ. ಆದರೆ ಬುರುಡೆ ಬಿಟ್ಟತಕ್ಕಂಥದ್ದು ಇವತ್ತು ಬಡಾ ಬಯಲಾಗಿದೆ. ಬುರುಡೆ ಬಿಟ್ಟವ್ರನ್ನ ಬಿಡಿಸೋರ್ನ ಎಲ್ಲ ಶಿಕ್ಷೆಗೆ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ ಇವರು. ನಾಳೆ ಬೆಳಗ್ಗೆ ಇವರಿಗೆ ಉಳಿಗಾಲ ಇವರಿಗೆ ಇರೋದಿಲ್ಲ. ಜನ ಇವತ್ತು ಎದ್ದಿದ್ದಾರೆ. ಇವತ್ತು ನಾಳೆ ಬೆಳಗ್ಗೆ ಇವತ್ತು ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಇವರಿಗೆ ಕಾದಿದೆ ಮಾರಿಯಪ್ಪ. ಸರ್, ಈಗ DK ಶಿವಕುಮಾರ್ ಅವರು RSS ನೋಡಿ, RSS ಅಂದರೆ ಬರೀ BJP RSS. ಹಿಂದೂಗಳೆಲ್ಲ ಹಿಂದುತ್ವ ಇರೋದೆಲ್ಲ ದೇಶದಲ್ಲ ದೇವರನ್ನ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಎರಡೂ ಇದೆ. ಯಾಕೆ DK ಶಿವಕುಮಾರ್ ಹಿಂದೂ ಅಲ್ವಾ? DK ಶಿವಕುಮಾರ್ ದೇವ್ರ ಪೂಜೆ ಮಾಡಲ್ವಾ? ಭಾರತೀಯನಲ್ವಾ? ಕಾಂಗ್ರೆಸ್ಸಲ್ಲಿ ಇರೋರು ಕೂಡ ಏನು ಅವರು ಹಿಂದುತ್ವ ಇರಬಾರ್ದು, ಹಿಂದೂ ಬಗ್ಗೆ ಪರ ಇರಬಾರ್ದು ಅಂತ ಏನಿಲ್ಲ. ಎಲ್ಲರೂ ಹಿಂದೂ ಪರ ಇರಬೇಕು. ಇವರು ಹಿಂದೂಸ್ತಾನನ ಹಿಂದೂನ ಹೊಡಿತಕ್ಕೆ ಬರ್ತಕ್ಕಂಥ ವೋಟ್ ಬ್ಯಾಂಕಿಂಗ್ ಮಾಡ್ತಕ್ಕಂಥ ಅವರಿಗೆ ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ಇದು ಸಾಕಷ್ಟು ವರ್ಷಗಳಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನ ಧಾರ್ಮಿಕವಾಗಿ ಅವರ ಭಾವನೆಗಳನ್ನು ಬಗೆಹರಿಸತಕ್ಕಂಥದ್ದು, ಹೊಡಿತಕ್ಕಂಥದ್ದು ಕೆಲಸಗಳಿಂದ ನಡೀತಾ ಇದೆ. ಇವತ್ತು ಲೇಟೆಸ್ಟ್ ಇವತ್ತು ನಮ್ಮ ಹೋರಾಟ ಇಲ್ಲಿಗೆ ಇದು ತಿರಂಜಲಿ ಆಡಬೇಕು. ಇವತ್ತು ಟೆಕ್ನಾಲಜಿ ತುಂಬ ದೂರ ಇಲ್ಲ, ತುಂಬ ಫಾಸ್ಟ್ ಇದೆ. ರಾಜ್ಯ ಸರ್ಕಾರ ನಡೆಸೋರು ಮಾತ್ರ ಅಧಿಕಾರಿಗಳು ಮಾತ್ರ 1947 ಆ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಇವಾಗಿರೋ ಟೆಕ್ನಾಲಜಿಯಲ್ಲಿ ಯುವಕರೆಲ್ಲ ಪೂರ್ತಿ ಅಪ್ಡೇಟ್ ಆಗಿದ್ದಾರೆ. ಇವತ್ತು ಧರ್ಮ ಧಕ್ಕೆ ಬಂದಿರ್ತಕ್ಕಂಥದ್ದು ಯುವಕರು ಇವತ್ತು ರೊಚ್ಚಿಗೆದ್ದಿದ್ದಾರೆ. ನ್ಯಾಯ ಸಿಗಬೇಕು. ಹಿಂದೂ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಇನ್ನು ಧರ್ಮವನ್ನು ಉಳಿಸ್ತಕ್ಕಂಥ ಒಂದು ಹೋರಾಟ ಎಲ್ಲರೂ ಶುರು ಮಾಡಿದ್ದಾರೆ. ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಇದೆ. ಥ್ಯಾಂಕ್ ಯು. ಇವತ್ತು ಧರ್ಮಸ್ಥಳದ ಧರ್ಮಕ್ಕೆ ಸಂಘಟ ಬಂದಿರ್ತಕ್ಕಂಥ ಏನು ಕೆಲಸ ಹುನ್ನಾರ ಮಾಡಿ ಯಾವ ಸಂಘಟನೆ ಅದು ಹಿಂದೆ ಇರ್ತಕ್ಕಂಥದ್ದು SIT ಮುಖಾಂತರ ಇವತ್ತು ತನಿಖೆ ನಡೀತಾ ಇದೆ. ಇವತ್ತು ಬುರುಡೆ ಎತ್ಕೊಂಡ್ಬಂದವರೆಲ್ಲ ಯೂಟ್ಯೂಬಲ್ಲಿ ಮಾತಾಡಿದವರೆಲ್ಲ ಬುರುಡೆ ಅಂತ ಇವತ್ತು ಗೊತ್ತಾಗಿದೆ. ಆದರೆ ಇವತ್ತು ಸಾಕಷ್ಟು ಶತಮಾನಗಳಿಂದ ನಮ್ಮ ಹಿಂದೂ ದೇವಾಲಯನ ಧರ್ಮನ ಹೊಡ್ಕೊಂಡೇ ಬರ್ತಾಯಿದೆ. ಬಹುಸಂಖ್ಯಾತರನ್ನ ಒಡೆ ಕೆಲಸನೇ ಇವತ್ತು ಹುನ್ನಾರ ಮಾಡಿಕೊಂಡು ರಾಜಕಾರಣ ಮಾಡಿಕೊಂಡು ಧರ್ಮ ಒಡೆ ಕೆಲಸ ಮಾಡ್ತಾಯಿದೆ. ಇವತ್ತು ಕೊನೆಗೆ ಧರ್ಮಸ್ಥಳಕ್ಕೆ ಧರ್ಮ ಸಂಘಟ ತಂದಿರ್ತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾತಾಗಿದೆ. ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ, ಈ 3 ಜನ ಹಿಂದೆ ಇರ್ತಕ್ಕಂಥವ್ರು ಯಾರೆಲ್ಲ ಇದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ತನಿಖೆಯಲ್ಲಿ ಅವ್ರನ್ನ ಹಿಡಿಬೇಕು. ಅವರ ಹುನ್ನಾರ ಏನು, ಯಾಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಜಗತ್ ಜಾಹೀರಾತು ಮಾಡಬೇಕು. ಅವರಿಗೆ ಶಿಕ್ಷೆ ಕೊಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯೋರ ಕೆಲಸಕ್ಕೆ ಯಾರು ಮಾಡ್ತೀವಿ ಅಂದ್ರೂ ಅವರಿಗೆ ಒಂದು ಭಯ ಬರ್ತಕ್ಕಂಥ ಕೆಲಸ ಮಾಡ್ತದ್ದು ಸರ್ಕಾರ ಮಾಡಬೇಕು. ಈ ಸರ್ಕಾರದ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಕೈಯಲ್ಲಿ ಆಗಲ್ಲ ಅನ್ನೋದು ಇವತ್ತು ನಿದರ್ಶನ ಇದೆ. ಯಾಕಂದರೆ 1 ತಿಂಗಳಿಂದ ಇವತ್ತು ಬುರುಡೆ ಹೊಡೆಯೋರನ್ನ ಇವ್ರನ್ನ ನಂಬಿಕೊಂಡು ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಗುಣಿ ತೋಡ್ಕೊಂಡು ಹೋಗಿ ಇವತ್ತು ಧರ್ಮಸ್ಥಳಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದು ಸರ್ಕಾರ. ಇವ್ರ ಕೈಲಿ SIT ಇಂದ ಆಗಲ್ಲ ಅಂತಕ್ಕಂಥದ್ದು ನಮಗೂ ಒಂದು ಅನುಮಾನ. ಈಗ ಏನಾದರೂ ಮಾಡಿ ಅವರು NIA ಕೊಟ್ಟರೆ ಇದಿರ್ತಕ್ಕಂಥ ಕರ್ನಾಟಕದವರಲ್ಲ, ಇದರಲ್ಲಿರ್ತಕ್ಕಂಥ ಬೇರೆ ರಾಜ್ಯದವರು, ಕೇರಳದವರು,
ಬೇರೆ ಡೆಲ್ಲಿವರೆಗೂ ಇವತ್ತು SIT ಅವರು ಹೋಗಿದ್ದಾರೆ, ಮತ್ತು ಇಂಟರ್ನ್ಯಾಷನಲ್ ಯಾರು ಇದರಿಂದ ಇದ್ದಾರೆ ಧರ್ಮ ಹೊಡೆದ ಕೆಲಸ ಮಾಡ್ತಾ ಇರೋದನ್ನ ಜಗತ್ ಜಾಹೀರು ಮಾಡಬೇಕು ಅಂತ ನಮ್ಮ ಇವತ್ತು ಆಗ್ರಹ ಇದೆ. ಹೋರಾಟ ಮಾಡಿದ್ದೀವಿ. ಇದು ಆಗಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಜನ ದಂಗೆ ಹೇಳ್ತಾರೆ. ನಾವು ಇದನ್ನು ಇವತ್ತು ಇವರಿಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ. ಧರ್ಮದಕ್ಕೆ ಇವತ್ತು ಸಂಕಟ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅವರು ಮತ್ತೆ ರಾಜಕಾರಣ ಮಾಡೋಕ್ಕೆ ಹೋದರೆ ಅವರಿಗೆ ಸಂಕಟ ಬರುತ್ತೆ, ಕಾಂಗ್ರೆಸ್ ಸಂಕಟ ಬರುತ್ತೆ. ಅದು ನಮ್ಮ ಹೋರಾಟ. ಥ್ಯಾಂಕ್ ಯು. ಮಾತಾಡ್ತೀರಾ ಸರ್? ಪರವಾಗಿ ಯಾರಿಗೆ ಸಲ್ಲಿಸಬೇಕು ಅನ್ನೋದನ್ನ ಸ್ವೀಕರಿಸಿ, ಯಾರಿಗೆ ಸಲ್ಲಿಸಬೇಕು ಸಲ್ಲಿಸಿ. ಆಯಿತು, ಧನ್ಯವಾದಗಳು.